ಪ್ರಿಯಾಳಿಗೆ ಥೈರಾಯ್ಡ್ನಿಂದ ಮಕ್ಕಳಾಗುತ್ತಿರಲಿಲ್ಲ. ಇದೇ ಕಾರಣದಿಂದ ಅವಳ ದೇಹದ ತೂಕ ಕೂಡ ಹೆಚ್ಚುತ್ತಾ ವಿಪರೀತ ದಪ್ಪವಾಗ್ತಾಳೆ. ಇದರಿಂದಾಗಿ ಅವಳ ಗಂಡನಿಗೆ ಅವಳ ಮೇಲೆ ಪ್ರೀತಿ ಕಡಿಮೆಯಾಗ್ತಾ ಬರುತ್ತೆ. ಬೇರೆ ಮದುವೆ ಮಾಡಿಕೊಳ್ಳುವ ನಿರ್ಧಾರವನ್ನ ಮಾಡ್ತಾನೆ. ಇದರಿಂದಾಗಿ ಅವನು ದಿನಾ ತನ್ನ ಹೆಂಡತಿ ಪ್ರಿಯಾಳ ಬಳಿ ಒಂದಲ್ಲ ಒಂದು ಕಾರಣವನ್ನ ಹುಡುಕಿ ಜಗಳ ಆಡುವುದಕ್ಕೆ ಶುರು ಮಾಡ್ತಾನೆ. ಮನೆಯಲ್ಲಿ ಜಗಳಗಳು ವಿಪರೀತವಾಗುವುದಕ್ಕೆ ಶುರುವಾಗುತ್ತೆ. ಕೊನೆಗೂ ಒಂದು ದಿನ ಅವನು ಬೇರೆ ಮದುವೆ ಮಾಡಿಕೊಂಡು ಹೊಸ ಹೆಂಡತಿಯನ್ನ ಕರೆದುಕೊಂಡು ಮನೆಗೆ ಬರ್ತಾನೆ. ಅವಳ ಹೆಸರು ಯಶೋಧ. ನೋಡುವುದಕ್ಕೆ ತೆಳ್ಳಗೆ ಬೆಳ್ಳಗೆ ಸುಂದರವಾಗಿರ್ತಾಳೆ. ನೋಡುವುದಕ್ಕೆ ಪ್ರಿಯಾಳಿಗಿಂತ ಇವಳು ಕೂಡ ತುಂಬಾ ಸುಂದರವಾಗಿರ್ತಾಳೆ. ಏನೇ ಆಗಲಿ, ಅವಳ ಗಂಡ ಮಾಡಿದ ಈ ಕೆಲಸದಿಂದ ಪ್ರಿಯಾ ಸೋಲನ್ನ ಒಪ್ಪೋದಿಲ್ಲ. ಎರಡನೇ ಹೆಂಡತಿಯಾಗಿ ಬಂದವಳು ಮನೆಯಲ್ಲಿ ಹಕ್ಕನ್ನ ಚಲಾಯಿಸಬಾರದು ಅನ್ನೋ ಹಠ ಅವಳಲ್ಲಿ ಹುಟ್ಟಿಕೊಳ್ಳುತ್ತೆ. ಈ ಮನೆ ಮಾಡೋದಕ್ಕೆ ಅವಳು ತುಂಬಾ ಕಷ್ಟಪಟ್ಟಿರ್ತಾಳೆ. ನೀನು ಬೇರೆ ಹೆಣ್ಣನ್ನ ಮದುವೆ ಮಾಡಿಕೊಂಡು ಬಂದ ತಕ್ಷಣ ನಾನು ಸುಮ್ಮನೆ ಇರ್ತೀನಿ ಅಂದ್ಕೊಂಡಿದ್ರೆ ಅದು ನಿಮ್ಮ ತಪ್ಪು. ನನ್ನ ಈ ಸಂಸಾರನ ಹೊಡೆಯೋದಕ್ಕೆ ನಾನು ಬಿಡೋದಿಲ್ಲ. ಈ ಮನೆಗೆ ಇವಳು ಬಂದ ತಕ್ಷಣ ನನ್ನ ಜಾಗವನ್ನ ತಗೊಳ್ಬಹುದು ಅಂತ ತಿಳ್ಕೊಂಡಿದ್ರೆ ಅದು ಅವಳ ತಪ್ಪು. ಈ ಮನೆಯಲ್ಲಿ ಇವಳು ಹೇಗಿರಬೇಕು ಅನ್ನೋದನ್ನ ನಾನು ನಿರ್ಧಾರ ಮಾಡ್ತೀನಿ ಎಂದು ಹೇಳಿ ಅವಳ ಮನಸ್ಸಿನಲ್ಲಿ ಗಟ್ಟಿ ನಿರ್ಧಾರವನ್ನ ಮಾಡ್ತಾಳೆ. ಪ್ರಿಯಾ ತಕ್ಕ ಮಟ್ಟಿಗೆ ಓದಿರೋ ಹುಡುಗಿ, ಹಾಗಾಗಿ ಅಷ್ಟೇನು ಮೂರ್ಖಳಾಗಿರೋದಿಲ್ಲ. ಯಾರ ಜೊತೆ ಹೇಗಿರಬೇಕು ಅನ್ನೋದು ಅವಳಿಗೂ ಚೆನ್ನಾಗಿ ಗೊತ್ತಿರುತ್ತೆ. ಆದರೆ ಗಂಡನ ಈ ದುರಾಸೆಗೆ ಅವಳು ತುತ್ತಾಗಿರ್ತಾಳೆ. ಕೋರ್ಟು ಕೇಸು ಅಂತ ಹೋದ್ರೆ ಗಂಡನನ್ನ ಕಳೆದುಕೊಳ್ತೀನಿ ಅನ್ನೋ ಕಾರಣದಿಂದಾಗಿ ಆ ಮನೆಯಲ್ಲೇ ಇದ್ದು ಅವಳ ಹಕ್ಕನ್ನ ಪಡೆಯೋದಕ್ಕೆ ಪ್ರಯತ್ನ ಪಡ್ತಾಳೆ. ಹೀಗೆ ಒಂದು ದಿನ ಪ್ರಿಯಾ ತನ್ನ ಗಂಡನ ಬಳಿ ಬಂದು, ನನ್ನ ಖರ್ಚಿಗಂತ ಹೇಳಿ ನನಗೆ ಸ್ವಲ್ಪ ದುಡ್ಡು ಬೇಕು, ದುಡ್ಡು ಕೊಡಿ. ಏನ್ ಖರ್ಚು ನಿನಗೆ? ಮನೆಯಲ್ಲಿ ಹಾಕೋದಕ್ಕೆ ನನಗೆ ಬಟ್ಟೆ ಇಲ್ಲ, ಬಟ್ಟೆ ತೆಗಿಬೇಕು. ಸದ್ಯಕ್ಕೆ ನನ್ನ ಹತ್ರ ದುಡ್ಡಿಲ್ಲ. ದುಡ್ಡಿಲ್ವಾ? ನೆನ್ನೆ ಅವಳನ್ನ ಹೊರಗಡೆ ಕರ್ಕೊಂಡು ಹೋಗಿ ಶಾಪಿಂಗ್ ಮಾಡಿ ಹೊಸ ಸೀರೆ ತಗೊಂಡು ಬರೋದಿಕ್ಕೆ ದುಡ್ಡಿದ್ಯಾ? ಈಗ ನಾನ್ ಕೇಳಿದ್ರೆ ದುಡ್ಡಿಲ್ಲ ಅಂತ ಹೇಳ್ತಾ ಇದ್ದೀರಲ್ಲ. ನೆನ್ನೆ ಅವಳಿಗೆ ಶಾಪಿಂಗ್ ಮಾಡಿಸ್ಕೊಂಡು ಅವಳು ಕೇಳಿದ್ದನ್ನೆಲ್ಲ ಕೊಡಿಸುವುದಕ್ಕೆ ನಿಮ್ಮ ಹತ್ರ ದುಡ್ಡು ಎಲ್ಲಿಂದ ಬಂತು ಎಂದು ಹೇಳಿ ಪ್ರಶ್ನೆ ಮಾಡ್ತಾಳೆ. ಆದರೆ ಪ್ರಿಯಾಳಿಗೆ ಮಾತ್ರ ದುಡ್ಡಿನ ಅವಶ್ಯಕತೆ ಇರೋದಿಲ್ಲ. ಆದರೆ ಅವರಿಬ್ರು ಈ ರೀತಿ ಇರೋದು ಕೂಡ ಅವಳಿಗೆ ಇಷ್ಟ ಇರಲಿಲ್ಲ. ಹಾಗಾಗಿ ನಾನು ಸಂತೋಷವಾಗಿಲ್ಲದೆ ಇದ್ದ ಮೇಲೆ ಅವಳು ಕೂಡ ಸಂತೋಷವಾಗಿರಬಾರದು ಅನ್ನೋದು ಅವಳ ಇಚ್ಛೆಯಾಗಿತ್ತು. ಹಾಗಾಗಿ ಅವಳು ಗಂಡನ ಬಳಿ ಹೇಳ್ತಾಳೆ, ಇಷ್ಟು ವರ್ಷದಿಂದ ನಾನು ನಿಮ್ಮ ಜೊತೆ ಸಂಸಾರ ಮಾಡಿದ್ದೇನೆ. ನೀವೇನೇ ಮಾಡಿದ್ರೂ ನಾನು ಅಡ್ಡ ಬರ್ತಿರ್ಲಿಲ್ಲ. ನೆನ್ನೆ ಮೊನ್ನೆ ಬಂದವಳ ಆಸೆಗಳು ನಿಮಗೆ ಹೆಚ್ಚಾಯ್ತಾ? ನಿಮ್ ಹತ್ರ ಹಣ ಇಲ್ಲದೆ ಇದ್ದ ಮೇಲೆ ಅವಳಿಗೆ ಏನಕ್ಕಷ್ಟೊಂದು ದುಬಾರಿಯಾದ ಸೀರೆಯನ್ನ ಕೊಡಿಸ್ಬೇಕಾಗಿತ್ತು? ಅದ್ರ ಬದಲು ಇಬ್ಬರಿಗೂ ಒಂದೇ ತರಹದ ಬಟ್ಟೆಗಳನ್ನ ತರಬಹುದಾಗಿತ್ತಲ್ವಾ? ಪ್ರಿಯಾ ಹೇಳಿದ ಮಾತನ್ನ ಕೇಳಿ ಗಂಡ, ಅದು ನನ್ನ ಇಷ್ಟ, ನನ್ನ ದುಡ್ಡು, ನಾನು ಏನು ಬೇಕಾದ್ರೂ ಕೊಡಿಸ್ತೀನಿ, ನಿನಗೆ ಯಾಕೆ? ನೋಡು, ಮನೆ ಕೆಲಸ ಅವಳ ಕೈಯಲ್ಲಿ ಮಾಡಿಸ್ಬೇಡ. ಅವಳಿಗೆ ಅಷ್ಟೇನು ಗೊತ್ತಾಗೋದಿಲ್ಲ. ಅಷ್ಟು ಬೇಗ ಅಡುಗೆ ಮಾಡೋದಕ್ಕೆ ಬಿಟ್ರೆ ಅವಳಿಗೆ ಏನಂತ ಬರುತ್ತೆ? ಮನೆಯಲ್ಲಿ ನಿನ್ನ ಕೆಲಸವನ್ನ ನೀನು ಮಾಡು. ಅವಳ ಮೇಲೆ ಯಾಕೆ ಒತ್ತಡ ಹಾಕ್ತೀಯಾ? ನಿನಗೆ ಒಳ್ಳೆ ಬಟ್ಟೆ ಬೇಕು ಅಂತಂದ್ರೆ ಮನೇಲಿ ಈ ರೀತಿ ಕುಂತು ನನಗೆ ಅದು ಬೇಕು ಇದು ಬೇಕು ಅಂತಂದ್ರೆ ಎಲ್ಲಿಂದ ತಂದು ಕೊಡ್ಬೇಕು ಹೇಳು? ನೀನು ಕೆಲಸ ಮಾಡಿದ್ರೆ ತಾನೆ ನಾನು ತಂದು ಕೊಡೋದಕ್ಕಾಗೋದು. ದುಡ್ಡೇನು ಆಕಾಶದಿಂದ ಬೀಳುತ್ತಾ? ಹಾಗಾದ್ರೆ ನೀವ್ ಹೇಳೋ ಪ್ರಕಾರ ನಾನು ಅವಳಿಗೆ ಕೆಲಸದವಳ? ಅವಳು ಈ ಮನೆಯಲ್ಲಿ ರಾಣಿಯಾಗಿ ಮಲಗಿದ್ರೆ ನಾನು ಅವಳ ಸೇವೆ ಮಾಡ್ಬೇಕಾ? ನಾನು ಇಷ್ಟು ವರ್ಷ ಪಟ್ಟ ಕಷ್ಟಕ್ಕೆ ಇದೇನಾ ನೀವು ನನಗೆ ಕೊಡ್ತಾ ಇರೋ ಪ್ರತಿಫಲ ಎಂದು ಪ್ರಿಯಾ ಹೇಳ್ತಾಳೆ. ನೋಡು, ನನಗೆ ಅದೆಲ್ಲ ಗೊತ್ತಿಲ್ಲ. ನಾನು ಹೇಗ್ ಹೇಳ್ತೀನೋ ನೀನ್ ಆ ರೀತಿ ಈ ಮನೆಯಲ್ಲಿರ್ಬೇಕು. ಇಲ್ದೆ ಇದ್ರೆ ನಿನಗೇನು ಬೇಕೋ ಅದನ್ನ ಮಾಡ್ಕೊ. ಹೌದಾ? ಹಾಗಾದ್ರೆ ಈ ಮನೆಯಲ್ಲಿ ನನ್ನ ಮರ್ಯಾದೆ ಇಷ್ಟೇನಾ? ಹಾಗಾದ್ರೆ ನಾನು ಬೇರೆ ಹೋಗ್ತೀನಿ ಎಂದಾಗ ಗಂಡ ಹೇಳ್ತಾನೆ, ನಿನಗೆ ಏನು ಸರಿ ಅನ್ಸುತ್ತೋ ಅದನ್ನ ಮಾಡು. ಬಿಡಿ, ಇವತ್ತಿನಿಂದ ನಾನು ಒಬ್ಬ ವಿಧವೆಯಾಗಿ ಬದುಕ್ತೀನಿ ಎಂದು ಹೇಳಿ ಅಲ್ಲಿಂದ ಎದ್ದು ಬಂದ್ಬಿಡ್ತಾಳೆ. ಪ್ರಿಯಾಳ ಗಂಡನಿಗೆ ಅವಳ ಸೌಂದರ್ಯ ಅವನಿಗೆ ಇಷ್ಟವಾಗದಿದ್ರು ಎಲ್ಲೋ ಒಂದು ಕಡೆ ಈ ಮನೆ ಜೊತೆಗೂಡಿ ಇಡುವುದಕ್ಕೆ ಕಾರಣನೇ ಅವಳು ಅನ್ನೋದು ಅವನಿಗೆ ಗೊತ್ತಿರುತ್ತೆ. ಹಾಗಾಗಿ
ಆ ಮಾತನ್ನು ಹೇಳಿದ ಮೇಲೆ ಸ್ವಲ್ಪ ಸಮಯದ ನಂತರ ಪ್ರಿಯಾ ಬಳಿ ಹೋಗಿ ಅವಳ ಮನವೊಲಿಸಬೇಕು ಅನ್ಕೊಂಡಿರ್ತಾನೆ. ಅಷ್ಟರಲ್ಲಿ ಅವನ ಎರಡನೇ ಹೆಂಡತಿ ಯಶೋಧ ಅವನನ್ನ ತನ್ನ ಮೋಡಿಯಾದ ಮಾತುಗಳಿಂದ ಬಿಸಿಯಾದ ಕಬ್ಬಣದ ಮೇಲೆ ಇನ್ನಷ್ಟು ಹೊಳೆಯೋ ಹಾಗೆ ಹೇಳ್ತಾಳೆ. ಯಾಕೋ ಪ್ರಿಯಾ ಅಕ್ಕನಿಗೆ ಇವತ್ತು ಸಮಾಧಾನ ಆಗ್ತಿಲ್ವೇನೋ ಅನಿಸ್ತಿದೆ. ಯಾಕೆ ಇಷ್ಟೊಂದು ಕೋಪದಲ್ಲಿ ಮಾತಾಡಿದ್ರು? ಅದು ನಿನಗೆ ಅಷ್ಟೊಂದು ದುಬಾರಿಯಾದ ಸೀರೆನ ಕೊಡಿಸ್ಬಿಟ್ಟೆ ಅಂತ ಹೇಳಿ ಇಷ್ಟೆಲ್ಲ ರಾದ್ದಾಂತ ಮಾಡ್ತಿದ್ದಾಳೆ. ಇಷ್ಟೆಲ್ಲ ಆದ್ಮೇಲೆ ನಾನು ಬೇರೆ ಇರ್ತೀನಿ ಅಂತ ಹೇಳ್ತಿದ್ದಾಳೆ ಎಂದು ಪ್ರಿಯಾ ಗಂಡ ದುಃಖದಿಂದ ಹೇಳಿದ್ದನ್ನ ನೋಡಿ ಯಶೋಧ ಹೇಳ್ತಾಳೆ, ಅಷ್ಟಕ್ಕೆ ನೀವ್ಯಾಕೆ ಇಷ್ಟೊಂದು ದುಃಖ ಪಡ್ತಿದ್ದೀರಾ? ಅದೆಲ್ಲ ಏನು ಇಲ್ಲ. ನನ್ನ ಹತ್ರ ಬಂದು ಕಾಲಿಡಿದು ಬೇಡ್ಕೊಳ್ಳಿ ಅಂತ ಹೇಳಿ ಅವ್ರ ಆಡ್ತಾ ಇರೋ ನಾಟಕ ಅದು. ಅವರ ಈ ನಾಟಕಕ್ಕೆ ಮರುಳಾಗಿ ನೀವು ಹೋಗ್ಬಿಡಿ, ಇಲ್ಲೇ ಕುತ್ಕೊಳ್ಳಿ. ನೀವು ಅಲ್ಲಿಗೆ ಹೋಗಿ ಅವರನ್ನ ಬೇಡಿಕೊಂಡ್ರೆ ಅವರಿಗೆ ಇನ್ನಷ್ಟು ಮುಲಾಜು ಸಿಕ್ಕುವ ಹಾಗಾಗುತ್ತೆ. 8 ದಿನ ನೀವು ಮಾತಾಡದೆ ಸುಮ್ಮನೆ ಇದ್ರೆ ಅವರಿಗೆ ಕೋಪ ಕಡಿಮೆಯಾಗುತ್ತೆ. ಅವ್ರ ಪಾಡಿಗೆ ಅವರನ್ನ ಬಿಟ್ಬಿಡಿ, ಕೆದಕೋದಕ್ಕೆ ಹೋಗ್ಬಿಡಿ. ಅವರ ಮನಸ್ಥಿತಿ ಸರಿ ಹೋದ ಮೇಲೆ ಅವರೇ ಬಂದು ಮಾತನಾಡಿಸ್ತಾರೆ. ತಲೆ ಕೆಡಿಸ್ಕೊಳ್ಳೋದಕ್ ಹೋಗ್ಬಿಡಿ ಎಂದು ಹೇಳಿ ಗಂಡನ ಬಾಯಿನ ಮುಚ್ಚಿಸ್ಬಿಡ್ತಾಳೆ. ಆಗ ಅವನು ಹೇಳ್ತಾನೆ, ಇಲ್ಲ, ನಿನಗ್ ಗೊತ್ತಿಲ್ಲ ಅವಳು ಎಷ್ಟು ಹಠಮಾರಿ ಅಂತ ಹೇಳಿ. ಅವಳು ಏನ್ ಹೇಳ್ತಾಳೋ ಅದನ್ನು ಮಾಡ್ತಾಳೆ ಎಂದು ಹೇಳಿ ಮೌನವಾಗ್ತಾನೆ. ಆದ್ರೆ ಇತ್ತ ಪ್ರಿಯಾಳಿಗೆ ತನ್ನ ಗಂಡನಿಂದ ಇಷ್ಟೊಂದು ಕಠಿಣವಾದ ಮಾತನ್ನ ಕೇಳ್ತಾಳೆ ಅಂತ ಕನಸಲ್ಲೂ ಅಂದುಕೊಂಡಿರ್ಲಿಲ್ಲ. ಆಕೆ ಮೊದಲಿನ ಹಾಗೆ ಈಗ ಸುಂದರವಾಗಿಲ್ಲ. ಆದ್ರೆ ಕೇವಲ ಸೌಂದರ್ಯಕ್ಕಾಗಿ ಒಬ್ಬ ಗಂಡನಾದವನು ಹೇಗೆ ಹೆಂಡತಿಯನ್ನು ಬಿಡುವುದಕ್ಕೆ ಸಾಧ್ಯ? ಹಾಗಾಗಿ ಅವನು ಈಗ ಅವಳನ್ನ ಇಷ್ಟಪಡ್ತಿಲ್ಲ. ನನ್ನಿಂದ ಅವರು ಬೇರೆಯಾಗ್ತಾರೆ ಅನ್ನೋ ಈ ಮಾತನ್ನ ಅವಳಿಗೆ ನಂಬೋದಕ್ಕಾಗ್ತಿರ್ಲಿಲ್ಲ. ಈ ಮನೆ ಕಟ್ಟುವುದಕ್ಕೆ ಎಷ್ಟೆಲ್ಲ ಕಷ್ಟಗಳನ್ನ ಪಟ್ಟಿದ್ದೀವಿ. ಅವರು ದುಡಿದು ತಂದು ಕೊಡುತ್ತಿದ್ದ ದುಡ್ಡಿನಿಂದ ಒಂದೊಂದು ರೂಪಾಯಿಯನ್ನು ಕಷ್ಟಪಟ್ಟು ಜೋಡಿಸಿ ಹೊಟ್ಟೆ ಹಸಿವಿನಿಂದ ಇದ್ರೂ ಮನೆಯ ಕಷ್ಟವನ್ನ ಹೇಳಿಕೊಳ್ಳದೆ ನನ್ನ ಗಂಡ ಚೆನ್ನಾಗಿದ್ರೆ ಸಾಕು ಅಂತ ಹೇಳಿ ಇದ್ದಿದ್ದನ್ನ ಗಂಡನಿಗೆ ಹಾಕ್ತಿದ್ದೆ. ಕಷ್ಟಪಟ್ಟು ಮನೆ ಕಟ್ಟಿದ್ಮೇಲೆ ಈ ಮನೆಯಲ್ಲಿ ನಾನು ಎಷ್ಟೆಲ್ಲ ಕಷ್ಟಗಳನ್ನ ಅನುಭವಿಸಿದ್ದೇನೆ. ಆದ್ರೆ ಇವತ್ತು ಈ ಮನೆಯಲ್ಲಿ ನನಗೆ ಒಂದು ಪೈಸೆಗೂ ಬೆಲೆ ಇಲ್ಲ. ಎಷ್ಟು ಸುಲಭವಾಗಿ ಜೇನಿನಲ್ಲಿ ಬಿದ್ದಿರುವ ಹುಳವನ್ನ ಎತ್ತಿ ಹೊರಗೆ ಬಿಸಾಕೋ ಹಾಗೆ ನನ್ನನ್ನ ಹೋಗು ಅಂತ ಹೇಳುತ್ತಿದ್ದಾರೆ. ಇಷ್ಟೆಲ್ಲ ಕಷ್ಟಪಟ್ಟ ನನಗೆ ನಾನವರ ಹೆಂಡತಿ ಅನ್ನೋದನ್ನ ಮರ್ತು ಬಿಟ್ಟಿದ್ದಾರೆ. ನನ್ನ ಜೊತೆ ಅವರು ಮದುವೆಯಾಗಿದ್ದಾರೆ ಅಂತಂದ ಮೇಲೆ ಒಂದು ಮಾತು, ನೀನು ನನ್ನ ಹೆಂಡತಿ ಮನೆ ಬಿಟ್ಟು ಹೋಗ್ಬೇಡ ಅಂತ ಹೇಳಬಹುದಾಗಿತ್ತಲ್ಲ. ಮನೆಯಿಂದ ಹೊರಗೆ ಹೋಗ್ಬೇಡ ಅಂತ ಒಂದು ಮಾತು ಹೇಳಿಲ್ವಲ್ಲ. ಪ್ರಪಂಚದಲ್ಲಿ ಎಷ್ಟು ಹೆಣ್ಣು ಮಕ್ಕಳಿಗೆ ಮಕ್ಕಳಿರೋದಿಲ್ಲ. ಹಾಗಂತ ಹೇಳಿ ಅವರು ಒಬ್ಬರಿಗೊಬ್ರು ಅರ್ಥ ಮಾಡಿಕೊಂಡು ಜೀವನ ಮಾಡ್ತಿಲ್ವಾ? ಅವರ ಮಕ್ಕಳು ಅವರ ಮೊಮ್ಮಕ್ಕಳು ಅಂತ ಹೇಳಿನೇ ಸಂಸಾರ ಮಾಡ್ತಿದ್ದಾರ? ಕೇವಲ ಒಂದು ಹೆಣ್ಣಿನ ದೇಹ ಹಾಗೂ ಸೌಂದರ್ಯಕ್ಕೆ ಮಾತ್ರ ಗಂಡ ಬೆಲೆ ಕೊಡೋದ? ಎಷ್ಟು ಕ್ರೂರಿಯಾದ ಮನುಷ್ಯ ಇವನು! ಒಂದು ಹೆಣ್ಣಿಗೋಸ್ಕರ ಇನ್ನೊಂದು ಹೆಣ್ಣಿನ ಮನಸ್ಸಿಗೆ ದುಃಖ ಕೊಡ್ತಿದ್ದಾನೆ. ಛೇ, ಸ್ವಲ್ಪವೂ ಇವನಲ್ಲಿ ಕರುಣೆ ಅನ್ನೋದು ಇಲ್ವಾ ಎಂದು ಹೇಳಿ ಇಡೀ ರಾತ್ರಿ ಯೋಚನೆ ಮಾಡ್ತಾ ಬೇರೆ ದಿನ ಅವಳು ಅಲ್ಲಿಂದ ಸೀದಾ ಹಳ್ಳಿಗೆ ಹೋಗೋ ನಿರ್ಧಾರವನ್ನ ಮಾಡಿ ಮನೆಯಿಂದ ಏನನ್ನು ಮುಟ್ಟದೆ ಅವಳು ಹಾಕಿಕೊಂಡಿದ್ದ ಬಟ್ಟೆಯನ್ನು ಹೊರೆತು ಬಿಟ್ಟು ಬೇರೆ ಏನನ್ನು ಕೂಡ ಎತ್ತಿಕೊಳ್ಳದೆ ಅಲ್ಲಿಂದ ಹೊರಡೋ ನಿರ್ಧಾರವನ್ನ ಮಾಡ್ತಾಳೆ. ಈಗಾಗಲೇ ವಿಧಿ ಎನ್ನುವುದು ಅವಳಿಂದ ಎಲ್ಲವನ್ನ ಕಿತ್ತಿಕೊಂಡಿತ್ತು. ಅವಳದು ಅನ್ನೋದು ಏನು ಉಳಿದಿರ್ಲಿಲ್ಲ. ಅವಳ ಹೆಂಡತಿ ಕಷ್ಟ ಅದಾಗಿದ್ರೆ ಈ ಕಡೆ ಬೇರೆ ಹೆಂಡತಿ ಜೊತೆ ತನ್ನ ಗಂಡ ಮೋಜು ಮಾಡಿಕೊಂಡು ಅವಳು ಮನೆ ಬಿಟ್ಟು ಹೋಗ್ತಿದ್ದಾಳೆ ಅನ್ನೋದು ಅವನಿಗೆ ಅರ್ಥವಾಗಿತ್ತು. ಯಾಕಂದ್ರೆ ಪ್ರಿಯಾ ಹೇಳಿದ್ದನ್ನ ಮಾಡೇ ಮಾಡ್ತಾಳೆ ಅನ್ನೋದು ಅವನಿಗೆ ಚೆನ್ನಾಗಿ ಗೊತ್ತಿತ್ತು. ಆದರೆ ಅದು ಇಷ್ಟು ಬೇಗ ಆಗುತ್ತೆ ಅಂತ ಬಹುಶಃ ಅವನಿಗೆ ಗೊತ್ತಿರ್ಲಿಲ್ಲ ಅನ್ಸುತ್ತೆ. ಅವನು ಕೂಡ ಬಯಸುತ್ತಿದ್ದಿದ್ದು ಅದನ್ನೇ. ಆದರೆ ಪ್ರಿಯಾಗೆ ಮಾತ್ರ ತಾನು ಈ ರೀತಿ ಯಾರಿಗೂ ಗೊತ್ತಿಲ್ಲದೆ ಹೋಗೋದು ಇಷ್ಟ ಇರಲಿಲ್ಲ. ತನ್ನ ಗಂಡ ಮಾಡಿದ ಮೋಸಕ್ಕೆ ಅವಳು ಯಾರಿಗೂ ಗೊತ್ತಿಲ್ಲದೆ ಹೋಗಿ ಮನೆ ಬಿಟ್ಟು ಓಡಿ ಹೋದ್ಲು ಅನ್ನೋ ಅಪವಾದನ ಹಾಕಿಕೊಳ್ಳಕ್ಕೆ ಅವಳಿಗಿಷ್ಟ ಇರಲಿಲ್ಲ. ಹಾಗಾಗಿ ಕೆಲವು ದೊಡ್ಡ ಮನುಷ್ಯರನ್ನ ಕರೆಸಿ ಅವರೆಲ್ಲರ ಮುಂದೆ ಅವಳು ಮನೆಯಿಂದ ಹೊರಗೆ ಯಾಕೆ ಹೋಗ್ತಿದ್ದಾಳೆ, ಯಾವ ರೀತಿ ಹೋಗ್ತಿದ್ದಾಳೆ, ತನ್ನ ಗಂಡ ಮಾಡಿರುವ ಈ ಕೆಲಸವನ್ನ ಎಲ್ಲರ ಮುಂದೆ ಇಡಬೇಕು, ನನಗೆ ಮಾಡಿದ ಮೋಸಕ್ಕೆ ನನ್ನ ಗಂಡ ಜೀವನ ಪೂರ್ತಿ ತಲೆ ಎತ್ತಿ ಹೊರಗಡೆ ಹೋಗಬಾರ್ದು,
ಅವನಿಗೂ ಮರ್ಯಾದೆ ಇರಬಾರದು ಎಂದು ಯೋಚನೆ ಮಾಡಿ ಎಲ್ಲರ ಮುಂದೆ ತನ್ನ ಗಂಡನಿಗೆ ಅವಮಾನ ಮಾಡಬೇಕು ಅನ್ನೋದು ಅವಳ ಗುರಿಯಾಗಿತ್ತು. ಯಾರ ಬಳಿಯೂ ಹೇಳದೆ ಹೋದ್ರೆ ನನ್ನ ಮರ್ಯಾದೆ ಹೋಗುತ್ತೆ, ಮುಂದೆ ನಾನು ಸಾಧಿಸ್ಬೇಕು ಅನ್ಕೊಂಡಿರೋ ಕೆಲಸಕ್ಕೆ ಅಡ್ಡಿಯಾಗುತ್ತೆ ಅನ್ನೋದನ್ನ ಯೋಚನೆ ಮಾಡಿ ಎಲ್ಲರ ಮುಂದೆ ತನ್ನ ಗಂಡ ಮಾಡಿದ ಕೃತ್ಯವನ್ನ ಮುಂದಿಟ್ಟು, ನೋಡಿ, ನಾನು ಈ ಮನೆ ಕಟ್ಟುವುದಕ್ಕೆ ಎಷ್ಟೆಲ್ಲ ಕಷ್ಟಪಟ್ಟಿದ್ದೆ, ಆದ್ರೆ ಗಂಡನೇ ನನಗೆ ಸ್ವಂತದವನು ಆಗದೆ ಇದ್ದ ಮೇಲೆ ಈ ಮನೆಯನ್ನ ನೀವೇ ಇಟ್ಕೊಳ್ಳಿ, ಇಲ್ಲಿಂದ ಒಂದು ಪೈಸೆಯನ್ನು ನಾನು ಎತ್ಕೊಂಡು ಹೋಗ್ತಿಲ್ಲ, ಹುಟ್ಟಿರೋ ಬಟ್ಟೆಯಲ್ಲೇ ನಾನು ಮನೆಯಿಂದ ಹೊರಗೆ ಹೋಗ್ತಿದ್ದೀನಿ ಎಂದಾಗ ಅವಳು ಹೇಳಿದ್ದ ಮಾತನ್ನ ಕೇಳಿ ಅವಳ ಗಂಡ ಒಂದು ಕ್ಷಣಕ್ಕೆ ದಿಗ್ಭ್ರಮೆಗೊಂಡು ನಿಂತು ಬಿಡ್ತಾನೆ. ಅವಳ ಮಾತನ್ನ ಕೇಳಿ ಮುಂದೆ ಅವನಿಗೆ ಏನು ಮಾತಾಡಬೇಕು ಅನ್ನೋದು ತೋಚದ ಹಾಗಾಗಿ ಹೋಗುತ್ತೆ. ಒಂದು ಕ್ಷಣಕ್ಕೆ ಅವಳು ಈ ರೀತಿ ಇದ್ದಕ್ಕಿದ್ದ ಹಾಗೆ ಮನೆ ಬಿಟ್ಟು ಹೋಗ್ತಾಳೆ ಅನ್ನೋದನ್ನ ಭವಿಷ್ಯ ಅವನು ಆ ಕ್ಷಣಕ್ಕೆ ಊಹಿಸಿರ್ಲಿಲ್ಲ ಅನ್ಸುತ್ತೆ. ಎಲ್ಲಾರ ಮುಂದೆ ನನ್ನ ಅವಮಾನ ಮಾಡಿ ಹೋಗ್ತಿದ್ದಾಳೆ, ಇವಳಿಂತ ಕೆಲಸ ಮಾಡ್ತಾಳೆ ಅನ್ನೋದನ್ನ ನಾನು ಊಹಿಸಿರ್ಲಿಲ್ಲ ಅಂದುಕೊಳ್ಳುವಷ್ಟರಲ್ಲಿ ಅವನ ಎರಡನೇ ಹೆಂಡತಿ ಹೇಳ್ತಾಳೆ, ಈ ರೀತಿ ಎಲ್ಲರ ಮುಂದೆ ಮರ್ಯಾದೆ ತೆಗೆದು ಹೋಗೋದ್ರಿಂದ ಏನು ಪ್ರಯೋಜನ ಇಲ್ಲ. ಇದರಿಂದ ನಾವು ಹೆದರು ಬಿಡ್ತೀವಿ ಅಂತ ಅನ್ಕೊಂಡಿದ್ರೆ ಅದು ನಿನ್ನ ತಪ್ಪು. ಅಷ್ಟಕ್ಕೂ ಈ ಮನೆಗೆ ನೀನು ಸೊಸೆಯಾಗಿ ಬಂದಾಗ ಏನ್ ತಗೊಂಡ್ ಬಂದಿದ್ದೆ ಅಂತ ಹೇಳಿ ಎತ್ಕೊಂಡು ಹೋಗೋದಕ್ಕಿದೆ ಎಂದಾಗ, ಇಷ್ಟು ದಿನದಿಂದ ನೀವೇನೇ ಹೇಳಿದ್ರು ನಾನು ಕೇಳ್ಕೊಂಡು ಸುಮ್ಮನಿರ್ತಿದ್ದೆ. ಯಾಕಂದ್ರೆ ಗಂಡ ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ಅಷ್ಟೇ. ಅವಳ ಮಾತಿಗೆ ನಾನು ಉತ್ತರ ಕೊಡುವ ಅವಶ್ಯಕತೆ ನನಗಿಲ್ಲ. ನನ್ನ ಗಂಡನಾಗಿ ನೀವು ಅವಳು ನನ್ನ ಹತ್ರ ಇಷ್ಟೆಲ್ಲ ಮಾತನಾಡಿದ್ರು ಒಂದು ಮಾತನಾಡದೆ ನೀವು ಯಾವ ರೀತಿ ಬಾಯಿ ಮುಚ್ಕೊಂಡಿದ್ದೀರಾ ಅಂತ ಅಂದ ಮೇಲೆ ನಿಮ್ಮ ಮೇಲೆ ಎಂತಹ ಮೋಡಿ ಮಾಡಿದ್ದಾಳೆ ಇವಳು. ಇಷ್ಟೆಲ್ಲ ಆದ್ಮೇಲೆ ಇಲ್ಲಿ ನಾನಿದ್ರೆ ನನ್ನ ಮರ್ಯಾದೆ ಇರೋದಿಲ್ಲ. ನೀನು ಒಂದು ಮಾತು ತಿಳ್ಕೊ, ತಾಳಿ ಕಟ್ಟಿರೋ ಹೆಂಡತಿಯಾಗಿರೋ ನನ್ನನ್ನೇ ಜೊತೆಯಲ್ಲಿ ಇಟ್ಟುಕೊಳ್ಳದೆ ಮನೆಯಿಂದ ಹೊರಗೆ ಹಾಕ್ತಾ ಇರೋ ಇವನಿಗೆ ನೀನು ಯಾವ ಲೆಕ್ಕ ಹೇಳು? ಇವತ್ತು ನಾನು ಪಡ್ತಾ ಇರೋ ಕಷ್ಟನ ಒಂದು ದಿನ ನೀನು ಅನುಭವಿಸ್ತೀಯ, ತುಂಬಾ ದಿನ ನೀನು ಸಂತೋಷವಾಗಿರೋದಿಲ್ಲ. ನನ್ನ ಗಂಡನ ಈ ದುರಹಂಕಾರ ಆದಷ್ಟು ಬೇಗ ಮುರಿದು ಬೀಳುತ್ತೆ ಎಂದಾಗ ಅವನ ಎರಡನೇ ಹೆಂಡತಿ ದುರಹಂಕಾರದಿಂದ ಮುಖವನ್ನ ನೋಡಿ ನಗ್ತಾಳೆ. ಅಲ್ಲಿಂದ ಹೊರಗೆ ಬಂದ ಪ್ರಿಯಾ ಬೇರೆಲ್ಲೂ ಹೋಗೋದಿಲ್ಲ, ತನ್ನ ಗಂಡನ ಮುಂದೆಯೇ ಇದ್ದು ನಾನೇನು ಅನ್ನೋದನ್ನ ಸಾಧಿಸ್ಬೇಕು ಅನ್ನೋದು ಅವಳ ಹಠವಾಗಿತ್ತು. ಹಾಗಾಗಿ ಪಕ್ಕದ ಊರಲ್ಲೇ ಒಂದು ಮನೆ ಬಾಡಿಗೆಗೆ ತಗೊಂಡು ಇರೋದಕ್ಕೆ ಶುರು ಮಾಡ್ತಾಳೆ. ಪ್ರಿಯಾ ಹೀಗೆ ಎಷ್ಟು ಒಳ್ಳೆಯ ಹುಡುಗಿ ಅನ್ನೋದು ಅಲ್ಲಿಯ ಕೆಲವು ಜನರಿಗೂ ಗೊತ್ತಿರುತ್ತೆ. ಹಾಗಾಗಿ ಅವಳಿಗೆ ಅಲ್ಲಿಯ ಜನರ ಸಪೋರ್ಟ್ ಕೂಡ ಸಿಗುತ್ತೆ. ಇದರಿಂದಾಗಿ ಅವಳಿಗೆ ಕೆಲಸ ಸಿಗೋದು ಕಷ್ಟ ಏನಾಗೋದಿಲ್ಲ. ಚಿಕ್ಕ ಪುಟ್ಟ ಕೆಲಸಗಳನ್ನ ಮಾಡಿಕೊಳ್ಳುತ್ತಾ ಈ 2 ವರ್ಷಗಳು ಅವಳು ಎಷ್ಟು ಕಷ್ಟಪಟ್ಟು ಮನೆ ನಡೆಸುತ್ತಿದ್ಲು ಅನ್ನೋದು ಅವಳಿಗೆ ಮಾತ್ರ ಗೊತ್ತಿರುತ್ತೆ. ಆದರೂ ತನ್ನ ಗಂಡನ ಮುಂದೆ ಇನ್ನಷ್ಟು ಮುಂದುವರಿಯಬೇಕು ಅನ್ನೋದು ಅವಳ ಹಠವಾಗಿರುತ್ತೆ. ಇದರಿಂದಾಗಿ ಅವಳು ಟೈಲರಿಂಗ್ ಅನ್ನ ಕಲಿತಾಳೆ. ಮಿಷಿನ್ ಅನ್ನು ತೆಗೆದುಕೊಂಡು ಚಿಕ್ಕದಾದ ಒಂದು ಬುಟೀಕ್ ಅನ್ನ ಓಪನ್ ಮಾಡ್ತಾಳೆ. ಅವಳಿಗೆ ಗೊತ್ತಿರುವ ಕೆಲವು ಸ್ನೇಹಿತರ ಬಳಿ ಬಟ್ಟೆಗಳನ್ನ ಆರ್ಡರ್ ತೆಗೆದುಕೊಳ್ತಾಳೆ. ತುಂಬಾ ಉತ್ತಮವಾಗಿ ಈ ಕೆಲಸವನ್ನ ಮಾಡೋದಕ್ಕೆ ಶುರು ಮಾಡ್ತಾಳೆ. ಇದರಿಂದಾಗಿ ಅವಳು ಮಾಡುತ್ತಿರುವ ಕೆಲಸದಲ್ಲಿ 3-4 ಜನ ಕೆಲಸದವರನ್ನ ಕೂಡ ಇರ್ತಿರ್ತಾಳೆ. ಆದಾಯ ಹೆಚ್ಚುತ್ತಾ ಬರುತ್ತೆ. ಕಾಲ ಕಳೆದ ಹಾಗೆ ಅವಳ ಕಠಿಣವಾದ ಪರಿಶ್ರಮದಿಂದ ಒಂದು ಜಮೀನನ್ನು ತೆಗೆದುಕೊಳ್ಳಬೇಕು ಅನ್ನೋ ನಿರ್ಧಾರವನ್ನ ಮಾಡ್ತಾಳೆ. ಕೊನೆಗೂ ಅವಳ ಮನಸ್ಸಿನಲ್ಲಿ ನನ್ನ ಗಂಡನಿಂದ ಬೇರಾದ ಮೇಲೆ ನಾನು ಒಂಟಿಯಾಗಿಯೂ ಬದುಕಬಹುದು ಅನ್ನೋ ಹೆಮ್ಮೆಯಿಂದ ಕೊನೆಗೂ ನಾನು ನನ್ನ ಗುರಿಯನ್ನು ತಲುಪುವ ಸಮಯ ಬಂದು ಬಿಟ್ಟಿತು ಅನ್ನೋ ಸಂತೋಷದಲ್ಲಿ ಅಂದು ಅವಳು ಸೈಡನ್ನ ನೋಡೋದಕ್ಕಂತ ಹೋಗಿರ್ತಾಳೆ. ಅವಳಿಗೆ ಪರಿಚಯ ಇರುವ ಒಬ್ಬ ವ್ಯಕ್ತಿ ಅವಳ ಬಳಿ ಬಂದು, ಏನಮ್ಮ ಪ್ರಿಯಾ, ಹೇಗಿದ್ದೀಯಾ? ವಿಷಯ ಗೊತ್ತಾಯ್ತಾ? ನಿನ್ನ ಗಂಡನ ಆರೋಗ್ಯ ತುಂಬಾ ಕೆಟ್ಟು ಹೋಗಿದೆ ಅಂತೆ. 8 ದಿನದಿಂದ ಊಟ ನೀರು ಅಂತ ಹೇಳಿ ಏನು ತಿನ್ನೋದಕ್ಕಾಗ್ತಿಲ್ವಂತೆ. ಹಾಗಂತ ನನಗ್ ಗೊತ್ತಾಯ್ತು ಎಂದಾಗ ಪ್ರಿಯಾ ಸಡ್ಡೆಯಿಂದ ಹೇಳ್ತಾಳೆ, ನೀವೇನ್ ತಮಾಷೆ ಮಾಡ್ತಾ ಇದ್ದೀರಾ? ಇದ್ರಲ್ಲಿ ತಮಾಷೆ ಮಾಡೋದೇನಿದೆ ಅಮ್ಮ? 3 ದಿನದ ಹಿಂದೆನೆ ನಾನು ಅವನ ಹತ್ರ ಹೋಗ್ಬಿಟ್ಟು ಬಂದೆ. ಮನೆಯ ಹೊರಗೆ ಚಾಪೆ ಮೇಲೆ ಮಲಗಿದ್ದ. ಅವನ ಆರೋಗ್ಯ ತುಂಬಾ ಕೆಟ್ಟೋಗಿತ್ತು.
ಎದ್ದೊಳೋದಕ್ಕೂ ಆಗದೇ ಇರುವಷ್ಟು ಅಸ್ವಸ್ಥನಾಗಿದ್ದ. ಹೇಗಿದೀಯಾ ಅಂತ ಕೇಳಿದ ತಕ್ಷಣ ದುಃಖದಿಂದ ಕಣ್ಣೀರು ಹಾಕ್ದ. ಅದೇನೋ ಒಂದು ರೀತಿ ಕಾಯಿಲೆ ಅಂತ ಹೇಳ್ದ. ಅವನನ್ನ ನೋಡಿದ್ರೆ ತುಂಬಾ ಬೇಜಾರಾಗುತ್ತೆ. ತುಂಬಾ ಕಷ್ಟದಲ್ಲಿದ್ದಾನೆ. ಔಷಧಿಗೂ ಕೂಡ ಅವನ ಹತ್ರ ದುಡ್ಡಿಲ್ಲ. ಅವನ ಹೆಂಡತಿ ಅವನಿಗೆ ಬಂದಿರೋ ರೋಗವನ್ನ ನೋಡಿ ಮನೆಯಿಂದ ಹೊರಗೆ ಮಲಗಿಸ್ತಿದ್ದಾಳಂತೆ. ಮೊದಲೇ ಮನೆಯಲ್ಲಿ ಏನನ್ನೋ ಕೆಲಸ ಮಾಡ್ತಿರ್ಲಿಲ್ಲ. ಮನೆ ನೋಡಿದ್ರೆ ಹೇಗಂದ್ರೆ ಹಾಗೆ ಬಿದ್ದಿರುತ್ತಂತೆ. ನಿನ್ನಂತಹ ರೋಗ ಇರೋರನ್ನ ಮದುವೆ ಮಾಡ್ಕೊಂಡು ನಾನು ತುಂಬಾ ಕಷ್ಟ ಪಡ್ತಾ ಇದ್ದೀನಿ. ನಾನು ನಿನ್ನ ಜೊತೆ ಇರೋದಕ್ಕೆ ಆಗೋಲ್ಲ. ನಾನು ಬೇರೆ ಮದುವೆ ಮಾಡ್ಕೊಳ್ತೇನೆ ಅಂತ ಹೇಳಿ ನನಗೆ ದುಡ್ಡು ಕೊಡು, ನಾನು ಮನೆಯಿಂದ ಹೊರಗೆ ಹೋಗ್ತೀನಿ ಎಂದು ಹೇಳಿ ಕಾಟ ಕೊಡ್ತಿದ್ದಾಳಂತೆ. ಇದನ್ನು ಕೇಳಿದ ಪ್ರಿಯಾ ಹೇಳ್ತಾಳೆ, ನಾವು ಮಾಡಿದ್ದನ್ನ ನಾವೇ ಅನುಭವಿಸ್ಬೇಕು. ಅವರವರು ಮಾಡಿದ ಪಾಪಕ್ಕೆ ಅವರಿಗೆ ಸರಿಯಾದ ಶಿಕ್ಷೆ ಸಿಗ್ತಿದೆ ಅಂತ ಹೇಳಿ ಕಠೋರವಾಗಿ ಹೇಳ್ತಾಳೆ. ಆದರೆ ಎಲ್ಲೋ ಒಂದು ಕಡೆ ಅವಳ ಮನಸ್ಸಿನಲ್ಲಿ ತನ್ನ ಗಂಡನಿಗೆ ಹೀಗಾಯ್ತಲ್ಲ ಅನ್ನೋ ನೋವು ಒಂದು ಕ್ಷಣಕ್ಕಾಗುತ್ತೆ. ಆ ಮನುಷ್ಯ ಅಲ್ಲಿಂದ ಹೊರಟು ಹೋಗ್ತಾನೆ. ಆದ್ರೆ ಇದನ್ನೆಲ್ಲ ಕೇಳಿದ ಅವಳ ಮನಸ್ಸು ಕೇಳೋದಿಲ್ಲ. ಮತ್ತೆ ಆತನ ಬಳಿ ಇನ್ನಷ್ಟು ಗಂಡನ ವಿಚಾರವನ್ನ ತಿಳ್ಕೊಳ್ಬೇಕು ಅಂತ ಮನಸ್ಸಾಗುತ್ತೆ. ಆದ್ರೆ ಅಲ್ಲಿಗಾಗಲೇ ಆತ ಹೊರಟು ಹೋಗಿರ್ತಾನೆ. ಅಲ್ಲಿಂದ ಪ್ರಿಯಾ ಕೂಡ ಮನೆಗೆ ಬರ್ತಾಳೆ. ಮನೆಗೆ ಬಂದ ಅವಳು ಇದೇ ಯೋಚನೆಯಲ್ಲಿ ಸೋಫಾ ಮೇಲೆ ಕುಳಿತು ಬರ್ತಾಳೆ. ಈ 4 ವರ್ಷಗಳ ಹಿಂದೆ ತನ್ನ ಗಂಡ ಮಾಡಿದ ಮೋಸಕ್ಕೆ ಅವಳು ಹಾಕಿ ಬಂದ ಆ ಶಾಪ ಭವಿಷ್ಯ ಈಗ ನಿಜವಾಗ್ತಿದೇನೋ ಅನ್ನೋದು ಅವಳಿಗೆ ಅನಿಸ್ತಿತ್ತು. ಆದರೆ ಆಗ ಅವಳ ಮನಸ್ಸಿನಲ್ಲಿ ಉರಿಯುತ್ತಿದ್ದ ಬೆಂಕಿ ಇಷ್ಟು ವರ್ಷಗಳಲ್ಲಿ ತಂಪಾದ ಗಾಳಿಯಾಗಿ ಪರಿವರ್ತನೆಯಾಗಿರುತ್ತೆ. ಈಗ ಅವಳ ಮನಸ್ಸಿನಲ್ಲಿ ಯಾವುದೇ ರೀತಿ ದ್ವೇಷ ಅನ್ನೋದು ಇರೋದಿಲ್ಲ. ಕಾಲ ಅನ್ನೋದು ಅವಳಲ್ಲಿ ಶಾಂತವಾದ ಪರಿವರ್ತನೆಯನ್ನ ಮಾಡಿಬಿಟ್ಟಿರುತ್ತೆ. ತನ್ನ ಗಂಡನ ಆ ಪರಿಸ್ಥಿತಿ ಅವಳಿಗೆ ಅಸೂಯೆ ಅನಿಸ್ತಿರ್ಲಿಲ್ಲ. ಗಂಡನ ಬಗ್ಗೆ ಯೋಚನೆ ಮಾಡ್ತಾ 8 ದಿನದಿಂದ ಇವರು ಊಟ ತಿಂಡಿ ಬಿಟ್ಟಿದ್ದಾರೆ ಅಂತಂದರೆ ತುಂಬಾ ವೀಕ್ ಆಗಿರಬಹುದು. ನಾನಿದ್ದಾಗ ಮೊದಲು ಯಾವತ್ತೂ ಈ ರೀತಿ ಇರ್ಲಿಲ್ಲ. ಅವರಿಗೆ ಊಟ ತಿಂಡಿ ಸರಿಯಾಗಿ ಸಿಗ್ತಿದ್ಯೋ ಇಲ್ವೋ ಅಂತ ಹೇಳಿ ಎಷ್ಟೋ ರೀತಿಯ ಪ್ರಶ್ನೆಗಳು ಅವಳ ಮನಸ್ಸಿನಲ್ಲಿ ಕಾಡೋದಕ್ಕೆ ಶುರುವಾಗುತ್ತೆ. ಅಷ್ಟರಲ್ಲಿ ಅಲ್ಲೇ ಪಕ್ಕದಲ್ಲಿರುವ ಅವಳಿಗೆ ಪರಿಚಯ ಇರುವ ಭಾಗ್ಯ ಅನ್ನುವಾಕೆ ಅವಳ ಮನೆಗೆ ಬರ್ತಾಳೆ. ಪ್ರಿಯಾ, ಒಂದು ಕಪ್ ಸಕ್ಕರೆ ಕೊಡ್ತೀಯಾ? ನಮ್ಮ ಮನೇಲಿ ಸಕ್ಕರೆ ಖಾಲಿ ಆಗೋಗಿದೆ. ನಾಳೆ ರೇಷನ್ ತಂದು ಮೇಲೆ ತಂದು ಕೊಡ್ತೀನಿ ಅಂತ ಹೇಳಿ ಅವಳ ಬಳಿ ಸಕ್ಕರೆ ತೆಗೆದುಕೊಂಡು ಹೋಗುವ ನೆಪದಲ್ಲಿ ಬಂದು, ಅಂದಹಾಗೆ ಪ್ರಿಯಾ, ನಿನ್ನ ಗಂಡನ ಪರಿಸ್ಥಿತಿ ತುಂಬಾ ಕೆಟ್ಟ ಹೋಗಿದೆಯಂತೆ. ಹೀಗೆ ಯಾರೋ ಅಕ್ಕಪಕ್ಕದವರು ಮಾತಾಡ್ಕೊಳ್ತಿದ್ರು. ಅದನ್ನ ಕೇಳ್ದೆ. ನಿಜನಾ? ಅದಕ್ಕೆ ಹೇಳೋದು, ನಾವು ಮಾಡಿದ ಪಾಪವನ್ನ ನಾವೇ ಅನುಭವಿಸ್ಬೇಕು ಅಂತ ಹೇಳಿ ಎಂದಾಗ ಪ್ರಿಯಾ ಹೇಳ್ತಾಳೆ, ಭಾಗ್ಯಕ್ಕ, ಹಾಗೆ ಏನಿಲ್ಲ. ಆ ಹೆಣ್ಣಿನ ಬಲೆಗೆ ಸಿಕ್ಕಿ ನನ್ನ ಗಂಡ ಆ ರೀತಿ ಮಾಡಿದ್ರು ಅಷ್ಟೆ. ಅದಕ್ಕೆಲ್ಲ ನಾವು ಈ ರೀತಿ ಕೆಟ್ಟದಾಗಿ ಮಾತಾಡೋದು ತಪ್ಪಲ್ವಾ ಎಂದು ಹೇಳಿ ಗಂಡನನ್ನ ಬಿಟ್ಟು ಕೊಡದೆ ಮಾತನಾಡ್ತಾಳೆ. ಇದನ್ನು ಕೇಳಿದ ಆಕೆ ಅಲ್ಲಿಂದ ಮುಖ ಮಾಡಿ ಹೊರಟೋಗ್ತಾಳೆ. ಗಂಡನ ಪರಿಸ್ಥಿತಿ ಹೀಗಿದೆ ಅಂತ ಗೊತ್ತಾದ ಮೇಲೆ ಅವಳ ಮನಸ್ಸು ಒದ್ದಾಡೋದಕ್ಕೆ ಶುರುವಾಗುತ್ತೆ. ಬಾಗಿಲ ಹೊರಗೆ ಹೋಗಿ ನಿಂತು ಏನ್ ಮಾಡ್ಲಿ ಎಂದು ಯೋಚಿಸ್ತಾ ತನ್ನ ಗಂಡನಿಗೆ 2ನೇ ಮದುವೆ ಆಗದೇ ಇರೋ ಮುಂಚೆ ಅವರಿಬ್ಬರು ಜೊತೆಯಲ್ಲಿ ಕಳೆದ ಆ ನೆನಪುಗಳು ಅವಳಿಗೆ ಕಾಡೋದಕ್ಕೆ ಶುರುವಾಗುತ್ತೆ. ಒಂದು ದಿನ ನನಗೆ ಜ್ವರ ವಿಪರೀತವಾದಾಗ ಹೇಗೆ ಅವರು ಊಟ ತಿಂಡಿ ಬಿಟ್ಟು ನನ್ನನ್ನು ನೋಡ್ಕೊಂತಿದ್ರು, ಈಗ ಅವರು ಇಂತಹ ಪರಿಸ್ಥಿತಿಯಲ್ಲಿದ್ದಾರೆ ಅಂತ ಗೊತ್ತಾದ ಮೇಲೂ ಅವರನ್ನ ನೋಡೋದಕ್ಕೆ ಹೋಗದೆ ಇರುವಷ್ಟು ಕಠಿಣ ಮನಸ್ಸು ನಂದಾಗೋಯ್ತಾ. ಎಷ್ಟಾದರೂ ಅಷ್ಟು ವರ್ಷಗಳು ನಾನು ಅವರ ಜೊತೆ ಸಂಸಾರ ಮಾಡಿದ್ದೀನಿ. ಇಂತಹ ಪರಿಸ್ಥಿತಿಯಲ್ಲಿ ಅವರಿದ್ದಾರೆ ಅಂತ ಅಂದ ಮೇಲೆ ಮಾನವೀಯತೆಯ ದೃಷ್ಟಿಯಿಂದಾದ್ರೂ ನಾನು ಹೋಗಿ ಅವರನ್ನ ನೋಡ್ಕೊಂಡು ಬರ್ತೀನಿ. ಯಾರೇನ್ ಹೇಳ್ತಾರೋ ನಾನು ನೋಡ್ತೀನಿ. ಅಬ್ಬಬ್ಬ ಅಂದ್ರೆ ಅವಳೇನಾದ್ರೂ ಹೆಚ್ಚು ಕಮ್ಮಿ ಮಾತಾಡ್ಬೋದಷ್ಟೆ. ಅವಳ ಬಗ್ಗೆ ನಾನು ಯಾಕೆ ಯೋಚನೆ ಮಾಡ್ಲಿ ಎಂದು ಹೇಳಿ ತಕ್ಷಣವೇ ಮನೆಗೆ ಬಾಗಿಲನ್ನ ಹಾಕಿ ಹಿಂಜರಿಯುತ್ತಾ ತನ್ನ ಗಂಡನ ಬಳಿ ಹೋಗ್ತಾಳೆ. ಆದರೆ ಈ ಕಡೆ ಗಂಡನಿಗೆ ತುಂಬಾ ವರ್ಷಗಳ ಹಿಂದೆಯೇ ತನ್ನ ಮನೆಯ ದೀಪ ಆರಿ ಹೋಗಿದೆ ಅನ್ನೋದು ಅರಿವಾಗುವುದಕ್ಕೆ ಶುರುವಾಗುತ್ತೆ. ಈಗ ನಾನೇನು ಮಾಡಿದ್ರು ಆ ದೀಪ ಮತ್ತೆ ಉರಿಸೋದಕ್ಕಾಗೋದಿಲ್ಲ. 2ನೇ ಮದುವೆ ಮಾಡಿಕೊಂಡು ಬಂದ ಹೆಂಡತಿ ನೋಡಿದ್ರೆ ಅನಾರೋಗ್ಯದಿಂದ ಇರೋ ಗಂಡನ ಕಡೆ ಗಮನ ಕೊಡದೆ ಅವಳ ಸೌಂದರ್ಯ ಕಡೆ ಗಮನ ಕೊಡ್ತಾ ಹಾಗೂ ಅವಳ ಮೋಜು ಮಸ್ತಿಗೆ ಅವಳಿಗೆ ಹೆಚ್ಚಾಗುತ್ತೆ.
ಅನಾರೋಗ್ಯದಿಂದ ಇರೋ ಗಂಡನಿಗೆ ಮನೆಯಿಂದ ಹೊರಗೆ ಮಲಗಿಸಿ ತನ್ನ ಶೋಕಿಗಳ ಕಡೆ ಗಮನ ಕೊಡ್ತಾಳೆ. ತಾಳಿ ಕಟ್ಟಿದ ಹೆಂಡತಿಯನ್ನು ದೂರ ಮಾಡಿಕೊಂಡು ನಾನು ಮದುವೆಯಾಗಿದ್ದೇನೆ ಅಂತ ಸುಳ್ಳು ಹೇಳಿ ದಾಸಿಯನ್ನ ಕರೆದುಕೊಂಡು ಬಂದ ಅವನಿಗೆ ಕಣ್ಣೀರ್ ಹಾಕ್ತಾ ಶಾಪ ಹಾಕ್ತಾನೆ. ನಿನ್ನಿಂದಾಗಿ ನನಗಿಂತ ಪರಿಸ್ಥಿತಿ ಬಂತು. ಮುದ್ದಾದ ಹೆಂಡತಿಯನ್ನು ನಿನ್ನಿಂದಾಗಿ ಮನೆಯಿಂದ ಹೊರಗೆ ಹಾಕದೆ, ಇದ್ದ ಕೆಲಸವನ್ನ ಕೂಡ ಕಳೆದುಕೊಂಡೆ. ಈಗ ಇಲ್ಲದೆ ಇರೋ ರೋಗ ಬಂದಿದೆ. ಇದಕ್ಕೆಲ್ಲ ಕಾರಣ ನೀನೆ. ನಿನ್ನಿಂದಾಗಿ ಸಂತೋಷವಾಗಿದ್ದ ನನ್ನ ಇಡೀ ಜೀವನ ಹಾಳು ಮಾಡ್ಕೊಂಡೆ. ಈಗ ನೋಡಿದ್ರೆ ನಾನು ಸಾಯೋ ಸ್ಥಿತಿಗೆ ಬಂದು ಹಾಸಿಗೆ ಎತ್ತಿದ್ದೀನಿ. ತಾಳಿ ಕಟ್ಟಿರೋ ಹೆಂಡತಿ ನನ್ನ ಜೊತೆ ಇದ್ದಿದ್ರೆ ಇವತ್ತು ನನಗಿಂತಹ ಸ್ಥಿತಿ ಬರೋದಕ್ಕೆ ಬಿಡ್ತಿದ್ಲ. ನಾನು ಮಾಡಿರುವ ಪಾಪಕ್ಕೆ ಆ ದೇವರು ನನಗೆ ತಕ್ಕ ಶಿಕ್ಷೆ ಕೊಟ್ಟಿದ್ದಾನೆ ಎಂದು ಹೇಳಿ ಪದೇ ಪದೇ ತನ್ನ ಹೆಂಡತಿಯನ್ನು ನೆನಪಿಸಿಕೊಂಡು ದುಃಖದಿಂದ ಕಣ್ಣೀರ್ ಹಾಕುತ್ತಿದ್ದ. ನಿನ್ನಿಂದಾಗಿ ನಾನವಳನ್ನ ಮನೆಯಿಂದ ಹೊರಗೆ ಹಾಕದೆ. ನನ್ನ ಮನೆಯ ಲಕ್ಷ್ಮಿ ಮನೆಯಿಂದ ಹೊರಗೆ ಹೋದ ಮೇಲೆ ನಾನು ಬಿಕಾರಿ ಆಗೋದೆ. ನಂಗೆ ಹೀಗಾಗಿದೆ ಅಂತ ಏನಾದ್ರೂ ಗೊತ್ತಾದ್ರೆ ಓಡಿ ಬರ್ತಾಳೆ. ಪ್ರಿಯಾ, ನಾನು ತುಂಬಾ ದೊಡ್ಡ ತಪ್ಪು ಮಾಡಿಬಿಟ್ಟೆ. ನನ್ನನ್ನ ಕ್ಷಮಿಸ್ಬಿಡು. ಒಂದು ಸಲನಾದ್ರೂ ನನ್ನನ್ನ ನೋಡೋದಕ್ಕೆ ಬಾ. ನಾನು ಮಾಡಿರೋ ತಪ್ಪಿಗೆ ನಿನ್ನತ್ರ ಕ್ಷಮೆ ಕೇಳಬೇಕು. ನಾನು ಎಷ್ಟು ದೊಡ್ಡ ತಪ್ಪು ಮಾಡಿದೆ ಅನ್ನೋದು ನನ್ಗೆ ಅರ್ಥ ಆಗ್ತಿದೆ. ನಾನು ಮಾಡಿರೋ ತಪ್ಪಿಗೆ ತುಂಬಾ ಪಶ್ಚಾತ್ತಾಪವಾಗ್ತಿದೆ. ಅಪ್ಪ ದೇವ್ರೆ, ನಾನು ಮಾಡಿರೋ ಈ ತಪ್ಪಿಗೆ ಒಂದು ಸಲ ನಾನು ಅವಳ ಹತ್ರ ಕ್ಷಮೆ ಕೇಳಬೇಕು. ಅಲ್ಲಿವರೆಗೂ ನನ್ನನ್ನ ಬದುಕ್ಸು. ಅವಳ ಹತ್ರ ಕ್ಷಮೆ ಕೇಳಿದ್ಮೇಲೆ ಸಂತೋಷದಿಂದ ನಾನು ನಿನ್ನ ಹತ್ರ ಬಂದ್ಬಿಡ್ತೀನಿ. ಆಗ ಬೇಕಾದ್ರೆ ನೀನು ನನ್ನ ಪ್ರಾಣನ ತಗೋ ಎಂದು ದುಃಖದಿಂದ ಕಣ್ಣೀರು ಹಾಕುತ್ತಿರುವಾಗ ಇದ್ದಕ್ಕಿದ್ದ ಹಾಗೆ ಅವನ ಹೆಂಡತಿ ಪ್ರಿಯ ಅವನ ಹಣೆಯ ಮೇಲೆ ಕೈಯಿಟ್ಟು, ಹೇಗಿದ್ದೀರ ರೀ ಎಂದ ತಕ್ಷಣ ಅಳುತ್ತಿದ್ದ ಅವಳ ಗಂಡ ಅವಳನ್ನ ನೋಡಿದ ತಕ್ಷಣ ನನ್ನನ್ನ ಕ್ಷಮಿಸ್ಬಿಡು ಎಂದು ಹೇಳಿ ಅವಳ ಮುಂದೆ ತನ್ನ ಕೈಗಳನ್ನ ಜೋಡಿಸಿ ನಮಸ್ಕರಿಸ್ತಾನೆ. ಗಂಡ ಇದ್ದ ಪರಿಸ್ಥಿತಿಯನ್ನ ನೋಡಿ ಪ್ರಿಯಾಳ ಕಣ್ಣಲ್ಲಿ ಒಂದೇ ಸಮನೆ ದುಃಖದಿಂದ ಕಣ್ಣೀರು ಬರೋದಕ್ಕೆ ಶುರುವಾಗುತ್ತೆ. ತನ್ನ ಗಂಡನ ಆ ಪರಿಸ್ಥಿತಿಯನ್ನ ನೋಡಿ ಅವಳ ಮನಸ್ಸು ಕರಗಿ ಹೋಗುತ್ತೆ. ಹೇಗಿದ್ದ ನೀವು ಯಾಕೆ ಹೀಗಾಗೋದ್ರಿ? ಇದು ನಾನು ಮಾಡಿರೋ ಕರ್ಮ. ನಿನಗೆ ನಾನು ಮಾಡಿದ ಮೋಸಕ್ಕೆ ಆ ದೇವರು ನನಗೆ ಈ ಶಿಕ್ಷೆನ ಕೊಟ್ಟಿದ್ದಾನೆ. ಕೊನೆಗೂ ಆ ದೇವರು ನನ್ನ ಮಾತನ್ನ ಕೇಳ್ಬಿಟ್ಟ. ನಾನು ಸಾಯೋದಕ್ಕಿಂತ ಮುಂಚೆ ನಿನ್ನ ಹತ್ರ ಕ್ಷಮೆ ಕೇಳಬೇಕು. ನೀನು ನನ್ನನ್ನ ಕ್ಷಮಿಸದೆ ಹೋದ್ರೆ ನಾನು ಸತ್ತ ಮೇಲೆ ನನಗೆ ನೆಮ್ಮದಿ ಇರೋದಿಲ್ಲ. ನನಗೆ ಯಾವಾಗ ಏನಾಗುತ್ತೋ ಗೊತ್ತಿಲ್ಲ. ಒಂದು ಸಲ ನೀನು ನನ್ನನ್ನ ಕ್ಷಮಿಸಿದ್ದೀನಿ ಅಂತ ಹೇಳು ಸಾಕು. ನಿನ್ನ ಜೊತೆ ನಾನು ತುಂಬಾ ದೊಡ್ಡ ತಪ್ಪು ಮಾಡಿದೆ. ನಿನ್ನನ್ನ ಮನೆಯಿಂದ ಹೊರಗೆ ಹಾಕಿ ನನ್ನನ್ನ ಕ್ಷಮಿಸ್ಬಿಡು ಎಂದು ಹೇಳಿ ಅವಳ ಕೈಗಳನ್ನ ಹಿಡಿದು ಕಣ್ಣೀರು ಹಾಕ್ತಾ ಇರುವುದನ್ನ ನೋಡಿದ ಪ್ರಿಯಾ, ಇದೆಲ್ಲ ಇರ್ಲಿರಿ. ಇದೇನು ನಿಮ್ಮ ಅವಸ್ಥೆ? ಇಷ್ಟು ನಿಮ್ಮ ಆರೋಗ್ಯ ಕೆಟ್ಟಿದೆ. ಯಾಕೆಲ್ಲೂ ಹೋಗಿ ತೋರಿಸ್ಕೊಂಡಿಲ್ಲ? ಈ ರೀತಿ ಮನೆಯಿಂದ ಹೊರಗೆ ಮಲಗಿದ್ದೀರಲ್ಲ. ಅಷ್ಟರಲ್ಲಿ ಅವನ ಎರಡನೇ ಹೆಂಡತಿ ಬಂದು, ತೋರಿಸಿಕೊಳ್ಳೋದಕ್ಕೆ ದುಡ್ಡಿರ್ಬೇಕಲ್ಲ. ಏನೋ ಒಳ್ಳೆ ಕೆಲಸ ಇದೆ, ದುಡ್ಡಿದೆ ಅಂತ ಹೇಳಿ ನಾನು ಮದುವೆ ಮಾಡ್ಕೊಂಡೆ. ಆದ್ರೆ ಮದುವೆ ಮಾಡ್ಕೊಂಡ ಮೇಲೇನೆ ಗೊತ್ತಾಗಿದ್ದು ಇವರ ಯೋಗ್ಯತೆ ಏನು ಅಂತ ಹೇಳಿ ಎನ್ನುವಷ್ಟರಲ್ಲಿ ಅವಳ ಗಂಡ ಕೋಪದಿಂದ, ಮುಚ್ಚು ಬಾಯಿ. ನಿನ್ನಿಂದಾಗಿ ನನ್ನ ಸಂಸಾರ ಹಾಳಾಗಿ ಹೋಯ್ತು. ಮನೆ ಮಠ ಎಲ್ಲ ಕಳೆದುಕೊಂಡು ನಾನು ಬೀದಿ ಪಾಲಾಗಿದ್ದೀನಿ. ಈಗ ಸಾಯೋ ಸ್ಥಿತಿಗೆ ನನ್ನನ್ನ ತಂದಿಟ್ಟಿರೋದು ಸಾಲದೆ ಎಷ್ಟೆಲ್ಲ ಮಾತಾಡ್ತಾ ಇದ್ದೀಯಾ? ಇನ್ನು ಸತ್ತಿಲ್ವಲ್ಲ ಎನ್ನುವಷ್ಟರಲ್ಲಿ ಪ್ರಿಯಾ ಹೇಳ್ತಾಳೆ, ಮುಚ್ಚು ಬಾಯಿ. ಏನು ಮಾತಾಡ್ತಾ ಇದ್ದೀಯ ನೀನು? ನನ್ನ ಗಂಡನನ್ನ ಬುಟ್ಟಿಗೆ ಹಾಕಿಕೊಂಡು ನನ್ನ ಸಂಸಾರನ ಹಾಳು ಮಾಡಿದ್ದು ಸಾಲದೆ ಅವರನ್ನೇ ಸಾಯೋದಕ್ಕೆ ಹೇಳ್ತಿದೀಯಾ? ನೀನು ಒಂದು ಹೆಣ್ಣ. ಅವತ್ತು ನನ್ನ ಗಂಡ ನಿನ್ನ ಜೊತೆ ಸಂತೋಷವಾಗಿರ್ತಾರೆ ಅಂತ ಅಂದ ಮೇಲೆ ನಿಮ್ಮಿಬ್ಬರ ಮಧ್ಯೆ ನಾನು ಬರಬಾರದು ಅಂತ ಹೇಳಿ ನಾನಂತಹ ನಿರ್ಧಾರವನ್ನ ಮಾಡಿದೆ. ಹಾಗಿದ್ದ ಮೇಲೆ ಅವರನ್ನ ನೀನು ಎಷ್ಟು ಚೆನ್ನಾಗಿ ನೋಡ್ಕೊಳ್ಬೇಕು. ಆದ್ರೆ ಇವತ್ತು ಅವರಿಗೆ ಎಂತಹ ಪರಿಸ್ಥಿತಿಗೆ ತಂದಿಟ್ಟಿದೀಯಾ? ನೀನು ಒಂದು ಹೆಣ್ಣ. ದುಡ್ಡಿರೋವರೆಗೂ ಅವರ ಜೊತೆ ಚೆನ್ನಾಗಿದ್ದು ಎಲ್ಲಾ ಖಾಲಿಯಾದ ಮೇಲೆ ಅವರನ್ನ ಬೀದಿ ಪಾಲ್ ಮಾಡಿದ್ಯಾ? ನಿನಗೆ ಕರುಣೆ ಅನ್ನೋದಿಲ್ವಾ? ಹೋಗ್ಲಿ, ಮನುಷ್ಯತ್ವ ಅನ್ನೋದು ನಿನ್ನಲ್ಲಿಲ್ವಾ? ಅವಳು ಹೇಳಿದ್ದನ್ನ ಕೇಳಿ ಎರಡನೇ ಹೆಂಡತಿ, ನೋಡು, ದಯೆ ಕರುಣೆ ಮನುಷ್ಯತ್ವ ಅಂತ ನೋಡಿಕೊಂಡಿದ್ರೆ ನಮ್ಮ ಹೊಟ್ಟೆ ನಡೆಯೋದಿಲ್ಲಮ್ಮ. ಏನೋ ದುಡ್ಡಿರೋ ಮನುಷ್ಯ ಜೀವನ ಪೂರ್ತಿ ರಾಣಿಯಾಗಿರಬಹುದು ಅಂತ ಹೇಳಿ ನಾನು ಅನ್ಕೊಂಡಿದ್ದೆ.
ಸಂತೋಷವಾಗಿರಬಹುದು ಅನ್ಕೊಂಡು ಇವ್ರನ್ನ ನಂಬಿ ಇವ್ರ ಜೊತೆ ಬಂದೆ. ಆದ್ರೆ ಈ ಮನುಷ್ಯ ದುಡಿಯೋ ದುಡ್ಡಲ್ಲಿ ಮನೆ ನಡೆಸೋದೇ ಸರಿ ಹೋಗಿದೆ. ಅಂಥದ್ರಲ್ಲಿ ಇಂತಹ ರೋಗ ಬೇರೆ ಬಂದಿದೆ. ನಿನ್ನ ಗಂಡನ ಮೇಲೆ ನಿನಗೆ ಅಷ್ಟೊಂದು ಕರುಣೆ ಇದ್ರೆ ನೀನೇ ಕರ್ಕೊಂಡು ಹೋಗು. ನನ್ನ ಹೊಟ್ಟೆಗೆ ಊಟ ಸಿಗೋದೇ ಕಷ್ಟ ಆಗೋಗಿದೆ. ಅದರಲ್ಲಿ ಇವನ ಬೇಕು ಬೇಡಗಳನ್ನೆಲ್ಲ ನೋಡಿಕೊಂಡು ನಾನೆಲ್ಲಿ ಬೀದಿ ಪಾಲಾಗ್ಲಿ? ನೋಡು, ಅವರು ತಪ್ಪು ಮಾಡಿರಬಹುದು. ಹಾಗಂತ ಹೇಳಿ ಅವರನ್ನ ಈ ರೀತಿ ನೀನು ಬೀದಿ ಪಾಲು ಮಾಡೋದಕ್ಕೆ ನಾನು ಬಿಡೋದಿಲ್ಲ. ಅವರ ಸ್ವಾರ್ಥಕ್ಕಾಗಿ ಅವರು ನನ್ನನ್ನ ಬಿಟ್ಟಿರಬಹುದು. ಆದ್ರೆ ಅವರ ಜೊತೆ ಸಂಸಾರ ಮಾಡಿದ್ದೀನಿ. ಎಷ್ಟೇ ಆಗ್ಲಿ ಅವರು ನನಗೆ ತಾಳಿ ಕಟ್ಟಿರೋ ಗಂಡ. ಈಗ ಇವರು ಇಂಥ ಪರಿಸ್ಥಿತಿಯಲ್ಲಿದ್ದಾರೆ ಅಂತ ಗೊತ್ತಾದ ಮೇಲೂ ನಾನು ಅವರಿಗೆ ಜೊತೆಯಾಗಿ ನಿಲ್ಲದೆ ಇದ್ಮೇಲೆ ಮನುಷ್ಯತ್ವಗೆ ಬೆಲೆನೇ ಇರೋದಿಲ್ಲ. ಒಂದು ಮಾತು ತಿಳ್ಕೊ, ನಾನಿರೋವರೆಗೂ ನನ್ನ ಗಂಡನನ್ನ ಸಾಯೋದಕ್ಕೆ ಬಿಡೋದಿಲ್ಲ. ನಾನು ಕರ್ಕೊಂಡೋಗಿ ಒಳ್ಳೆ ಆಸ್ಪತ್ರೆಯಲ್ಲಿ ತೋರಿಸ್ತೀನಿ. ಆದ್ರೆ ಒಂದು ಮಾತನ್ನ ನೆನಪಲ್ಲಿಟ್ಕೋ, ಕರ್ಮ ಅನ್ನೋದು ಯಾರನ್ನು ಬಿಡೋದಿಲ್ಲ. ನೀನು ಮಾಡ್ತಾ ಇರೋ ಈ ಕೆಲಸಗಳಿಗೆ ನಿನಗೆ ಯಾರ ಜೊತೆನೂ ನೆಮ್ಮದಿ ಅನ್ನೋದು ಸಿಗೋದಿಲ್ಲ. ಒಂದಲ್ಲ ಒಂದು ದಿನ ಆ ಕರ್ಮವನ್ನ ನೀನು ಕೂಡ ಅನುಭವಿಸಲೇಬೇಕು ಎಂದು ಹೇಳಿ ತುಂಬಾನೇ ವೀಕ್ ಆಗಿ ಅನಾರೋಗ್ಯದಿಂದ ಬಳಲುತ್ತಿದ್ದ ಗಂಡನನ್ನ ಪ್ರಿಯಾ ಅಲ್ಲಿಂದ ಕರೆದುಕೊಂಡು ಸೀದಾ ಮೊದಲು ಒಂದು ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾಳೆ. ಆದರೆ ಅವಳ ಗಂಡನಿಗೆ ಇದ್ದ ರೋಗ ಅಷ್ಟು ಸುಲಭವಾಗಿ ವಾಸಿ ಆಗುವಂತಹದ್ದಾಗಿರ್ಲಿಲ್ಲ. ಆಸ್ಪತ್ರೆಯಲ್ಲಿ ತನ್ನ ಗಂಡನಿಗೆ ಚೆಕ್ಅಪ್ ಮಾಡಿದ ಡಾಕ್ಟರ್ ಕೆಲವು ಬ್ಲಡ್ ಟೆಸ್ಟ್ಗಳನ್ನ ಮಾಡಬೇಕು ಅಂತ ಹೇಳ್ತಾರೆ. ಅದರ ಪ್ರಕಾರ ಬ್ಲಡ್ ಟೆಸ್ಟ್ಗಳನ್ನ ಮಾಡಿಸಿ ರಿಪೋರ್ಟ್ನಲ್ಲಿ ಬಂದ ವಿಷಯವನ್ನ ಕೇಳಿ ಒಂದು ಕ್ಷಣಕ್ಕೆ ಪ್ರಿಯಾ ಬೆಚ್ಚಿ ಬೀಳ್ತಾಳೆ. ತನ್ನ ಗಂಡನಿಗೆ 2ನೇ ಸ್ಟೇಜಿನಲ್ಲಿ ಕ್ಯಾನ್ಸರ್ ಇದೆ ಅನ್ನೋ ವಿಷಯ ಗೊತ್ತಾಗಿ ವಿಷಯ ಕೇಳಿದ ತಕ್ಷಣ ನಿಂತಲ್ಲೇ ಕುಗ್ಗಿ ಹೋಗ್ತಾಳೆ. ಆದರೆ ಅದೇ ಸಮಯಕ್ಕೆ ಡಾಕ್ಟರ್ ಹೇಳ್ತಾರೆ, ನೋಡಿ, ಈಗಲೂ ಕಾಲ ಮಿಂಚಿಲ್ಲ. ಅವರಿಗೆ 2nd ಸ್ಟೇಜ್ ಕ್ಯಾನ್ಸರ್ ಇರೋದ್ರಿಂದ ನನಗೆ ಗೊತ್ತಿರುವ ಒಂದು ದೊಡ್ಡ ಆಸ್ಪತ್ರೆ ಇದೆ. ಆಪರೇಷನ್ ಮಾಡಿಸಿದ್ರೆ ಭವಿಷ್ಯ ಅವರು ಸ್ವಲ್ಪ ದಿನ ಉಳಿಬಹುದು. ಆದರೆ ಅದಕ್ಕೆ ತುಂಬಾ ಖರ್ಚಾಗುತ್ತೆ. ದುಡ್ಡಿನ ವ್ಯವಸ್ಥೆ ಮಾಡೋದಕ್ಕೆ ನೀವು ರೆಡಿಯಾಗಿದ್ರೆ ನಾನು ಬೇಕಾದ್ರೆ ಹಾಸ್ಪಿಟಲ್ನಲ್ಲಿ ಮಾತಾಡ್ತೀನಿ ಎಂದಾಗ ಪ್ರಿಯಾ ಹೇಳ್ತಾಳೆ, ಇಂದು ಮುಂದೆ ಯೋಚನೆ ಮಾಡದೆ, ಸರ್, ನೀವು ಹೇಳಿದ ಹಾಗೆ ಆಗ್ಲಿ, ದುಡ್ಡು ಎಷ್ಟಾದ್ರೂ ಪರವಾಗಿಲ್ಲ, ನಾನು ಕೊಡ್ತೀನಿ, ಹೇಗಾದ್ರೂ ಮಾಡಿ ಅವರನ್ನ ಉಳಿಸ್ಕೊಳ್ಳಿ ಎಂದು ಹೇಳಿ ಡಾಕ್ಟರ್ ಬಳಿ ಹೇಳ್ತಾಳೆ. ಇನ್ನ ಗಂಡನ ಆಪರೇಷನ್ಗಾಗಿ ಅವಳು ದುಡಿದಿದ್ದ ದುಡ್ಡಿನಿಂದ ಸೈಡನ್ನ ತೆಗೆದುಕೊಳ್ಳಬೇಕು ಅಂತ ಇಟ್ಟಿದ್ದ ದುಡ್ಡನ್ನೆಲ್ಲ ತನ್ನ ಗಂಡನ ಆಪರೇಷನ್ಗಾಗಿ ಉಪಯೋಗಿಸ್ಬಿಡ್ತಾಳೆ. ಡಾಕ್ಟರ್ ಹೇಳಿದ ಹಾಗೆ 15 ದಿನಗಳ ನಂತರ ದೊಡ್ಡ ಆಸ್ಪತ್ರೆಯಲ್ಲಿ ಗಂಡನ ಆಪರೇಷನ್ ಕೂಡ ಸಕ್ಸಸ್ ಆಗುತ್ತೆ. 10 ದಿನ ಆಸ್ಪತ್ರೆಯಲ್ಲೇ ಗಂಡನ ಜೊತೆ ಇದ್ದು ಗಂಡನ ಸೇವೆಯನ್ನ ಮಾಡಿ ನಂತರ ಮನೆಗೆ ಕರೆದುಕೊಂಡು ಬರ್ತಾಳೆ. ಆರೋಗ್ಯದಿಂದ ಮನೆಗೆ ಬಂದ ಅವಳ ಗಂಡ ಅವಳ ಕಾಲಿಗೆ ಬಿದ್ದು ಕ್ಷಮೆ ಕೇಳೋದಕ್ಕೆ ಹೋಗ್ತಾನೆ. ಅಷ್ಟರಲ್ಲಿ ಪ್ರಿಯಾ, ಏನ್ ಮಾಡ್ತಾ ಇದ್ದೀರಾ ನೀವು? ಗಂಡನಾಗಿ ಹೆಂಡತಿ ಕಾಲಿಗೆ ಬೀಳೋದು ಸರಿನಾ? ನಾನು ನಿನಗೆ ಎಷ್ಟೆಲ್ಲಾ ಕಷ್ಟ ಕೊಟ್ಟರೂ ಕೊನೆಗೂ ನೀನು ನನ್ನ ಕೈ ಬಿಡಲಿಲ್ಲ. ಕೊನೆಯವರೆಗೂ ಕಷ್ಟ ಸುಖದಲ್ಲಿ ಹೆಂಡತಿ ಜೊತೆಯಾಗಿ ಬರೋದು ಅನ್ನೋದನ್ನ ನೀನ್ ತೋರಿಸ್ಬಿಟ್ಟೆ. ನನಗೆ ಮರುಜನ್ಮ ಕೊಟ್ಟ ತಾಯಿ ನೀನು, ನನ್ನನ್ನ ಕ್ಷಮಿಸ್ಬಿಡು ಎಂದಾಗ ಪ್ರಿಯಾ ಹೇಳ್ತಾಳೆ, ರೀ, ಅವತ್ತು ನೀವು ನನ್ನ ದೇಹ ಚೆನ್ನಾಗಿಲ್ಲ ಅಂತ ಹೇಳಿ ನನ್ನನ್ನ ದೂರ ಮಾಡಿದ್ರಿ. ಅದೇ ಇವತ್ತು ನಾನು ನಿಮಗಿಂತಹ ರೋಗ ಇದೆ ಅಂತ ಹೇಳಿ ದೂರ ಮಾಡುತ್ತಿದ್ದರೆ ನಿಮ್ಮ ಗತಿ ಏನಾಗ್ತಿತ್ತು? ಮನುಷ್ಯನಿಗೆ ಸಂಬಂಧಗಳಿಗಿಂತ ಮನುಷ್ಯತ್ವ ಅನ್ನೋದು ತುಂಬಾ ಮುಖ್ಯ. ನಿಮ್ಮ ಹಾಗೆ ನಾನು ಮಾಡಿದಿದ್ರೆ ನಿಮಗೂ ನನಗೂ ಏನು ವ್ಯತ್ಯಾಸ ಹೇಳಿ? ಗಂಡ ಹೆಂಡತಿ ಸಂಬಂಧ ಅನ್ನೋದು ತುಂಬಾ ಪವಿತ್ರವಾದ ಸಂಬಂಧ. ಆ ಸಂಬಂಧ ದೇಹಕ್ಕೆ ಸೀಮಿತವಾಗಿರಬಾರದು. ಕಷ್ಟ ಸುಖದಲ್ಲಿ ಜೊತೆಯಾಗಿ ಇರೋದೇ ನಿಜವಾದ ಸಂಬಂಧ. ನೀವು ನನಗೆ ತಾಳಿ ಕಟ್ಟಿದ ಮೇಲೆ ನಾನು ನಿಮ್ಮ ಹೆಂಡತಿ. ನಿಮ್ಮ ಕರ್ತವ್ಯವನ್ನ ನೀವು ಸರಿಯಾಗಿ ನಿಭಾಯಿಸದೆ ಹೋದ್ರು ನಿಮ್ಮ ಹೆಂಡತಿಯಾಗಿ ಇದು ನನ್ನ ಕರ್ತವ್ಯನ ನಾನು ಮಾಡಿದ್ದೀನಿ. ಇದು ನನ್ನ ಕರ್ತವ್ಯ. ಹಾಗಿದ್ಮೇಲೆ ಮದುವೆ ಅನ್ನೋ ಪದಕ್ಕೆ ಅರ್ಥನೇ ಇರೋದಿಲ್ಲ. ನೀವು ಮಾಡಿರೋದು ತಪ್ಪು ಅನ್ನೋದು ನಿಮಗೆ ಅರ್ಥವಾಗಿದ್ರೆ ಅದಕ್ಕಿಂತ ದೊಡ್ಡ ಪಶ್ಚಾತ್ತಾಪ ಬೇರೆ ಏನೂ ಇಲ್ಲ. ಈಗಾಗಲೇ ಅದು ನಿಮಗೆ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಇಂತಹ ಕೆಲಸವನ್ನ ಮತ್ತೆ ಮಾಡಬೇಡಿ. ಈಗಾಗಲೇ ನಾವು ಇಬ್ರು ತುಂಬಾ ಕಷ್ಟಗಳನ್ನ ಅನುಭವಿಸ್ಬಿಟ್ಟಿದ್ದೀವಿ. ಇನ್ನು ಮುಂದಾದ್ರೂ ಇರೋದ್ರಲ್ಲೇ ಸಂತೋಷವಾಗಿ ಇರೋಣ ಎಂದು ಹೇಳಿ ಪ್ರಿಯಾ ಸುಮ್ಮನಾಗ್ತಾಳೆ. ಇನ್ನು ಅವಳ ಗಂಡ ಮಾಡಿದ ತಪ್ಪಿಗೆ ಹೆಂಡತಿಯನ್ನು ಬಿಟ್ಟು ಅವನು ಪಡಬಾರದ ಕಷ್ಟಗಳನ್ನ ಪಟ್ಟು
ಅವನ ಕರ್ಮವನ್ನ ಅವನು ಅನುಭವಿಸಿದ್ದ. ಕೊನೆಗೂ ಹೆಂಡತಿಯೇ ಅವನಿಗೆ ಜೊತೆಯಾಗಿ ನಿಂತಳು. ಇತ್ತ ಹೆಂಡತಿ ಅಂದು ಅವನು ಮಾಡಿದ ತಪ್ಪನ್ನ ಇವಳು ಮತ್ತೆ ಮಾಡದೆ ಕಣ್ಣ ಮುಂದೆ ಗಂಡ ಇದ್ರೆ ಸಾಕು ಅಂತ ಹೇಳಿ ಗಂಡನಿಗಾಗಿ ಇಷ್ಟೆಲ್ಲ ಮಾಡ್ತಾಳೆ. ಈ ವಿಡಿಯೋದಿಂದ ನಿಮಗೇನಾದರೂ ಉಪಯೋಗವಾದಲ್ಲಿ ವಿಡಿಯೋಗೆ ಒಂದು ಲೈಕ್ ಅನ್ನ ಮಾಡಿ, ಆದಷ್ಟು ನನ್ನ ವಿಡಿಯೋಸ್ ಅನ್ನ ಶೇರ್ ಮಾಡಿ ಹಾಗೂ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡುವುದನ್ನ ಮರೆಯಬೇಡಿ.